ಪಿಯುಸಿ ಫಲಿತಾಂಶಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿರೋದ್ರಿಂದ ವಿದ್ಯಾರ್ಥಿಗಳು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಿಯು ರಿಸಲ್ಟ್ ಅನೌನ್ಸ್ ಆಗಲಿದೆ. ಮಾರ್ಚ್ 2018 ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯನ್ನು ದಿನಾಂಕ 1 ಮಾರ್ಚ್ನಿಂದ 17 ಮಾರ್ಚ್ ವರೆಗೆ ಒಟ್ಟು 1004 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಾಯಿತು. ಮೌಲ್ಯಮಾಪನಕ್ಕಾಗಿ 53 ಇವ್ಯಾಲ್ಯೂಯೇಷನ್ ಸೆಂಟರ್ಸ್ ವರ್. ಅದರಲ್ಲಿ ಬೆಂಗಳೂರಿನಲ್ಲಿ 23 ಕ್ಯಾಂಪು, ಮೈಸೂರು 8 ಕ್ಯಾಂಪು, ಬೆಳಗಾವಿ 6, ದಾವಣಗೆರೆ 2, ಮಂಗಳೂರು 7, ಶಿವಮೊಗ್ಗ 2, ಧಾರವಾಡ ಹುಬ್ಳಿ 3, ಕಲಬುರಗಿ 2. ಟೋಟಲ್ 6,85,713 ಮಕ್ಕಳು ಈ ಎಕ್ಸಾಮ್ ಅಟೆಂಡ್ ಮಾಡಿದ್ದಾರೆ. ನಾಳೆ 1 ಮೇಗೆ 11 ಗಂಟೆಗೆ ಎಲ್ಲ ಕಾಲೇಜ್ಗಳಲ್ಲಿ ಈ ರಿಸಲ್ಟ್ ಪ್ರಕಟಣೆ ನಾವು ಮಾಡ್ತಾ ಇದ್ದೀವಿ. ಈಗ ರಿಸಲ್ಟ್, ಈ ವರ್ಷದ ರಿಸಲ್ಟ್ ಇಸ್ 59.56%. 6,85,713 ಮಕ್ಕಳ ಪೈಕಿ 4,08,421 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಅದರಲ್ಲಿ ಫ್ರೆಷರ್ಸ್ ಅಲ್ಲಿ ರಿಸಲ್ಟ್ ಇಸ್ 68.29%, ರಿಪೀಟರ್ಸ್ ಅಲ್ಲಿ ರಿಸಲ್ಟ್ ಇಸ್ 29.4% ಹಾಗೂ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಪೈಕಿ 25.78%. ಸಂಯೋಜನೆವಾರ ಫಲಿತಾಂಶ ನೋಡಿದರೆ ಕಲಾದಲ್ಲಿ 1,99,162 ಮಕ್ಕಳ ಪೈಕಿ 45% ರಿಸಲ್ಟ್ ಬಂದಿದೆ, 45.13. ವಾಣಿಜ್ಯದಲ್ಲಿ 2,54,908 ಪೈಕಿ 63.66% ರಿಸಲ್ಟ್ ಬಂದಿದೆ. ವಿಜ್ಞಾನದಲ್ಲಿ 2,31,643 ಪೈಕಿ 67.48% ರಿಸಲ್ಟ್ ಬಂದಿದೆ. ಈಗ ಪರೀಕ್ಷೆಯಲ್ಲಿ ಏನು ಬಾಯ್ಸ್ ಅಂಡ್ ಗರ್ಲ್ಸ್ ರಿಸಲ್ಟ್ ನೋಡಿದರೆ ಬಾಲಕರ ಪಾಸ್ ಪರ್ಸೆಂಟೇಜ್ 52.30 ಹಾಗೂ ಹುಡುಗಿಯರದು 67.11. ಸುಮಾರು 15% ಮೋರ್ ಸ್ಕೋರ್ ಫಾರ್ ದ ಗರ್ಲ್ಸ್ ಹ್ಯಾವ್ ಪರ್ಫಾರ್ಮ್ ಬೆಟರ್ ದಿಸ್ ಇಯರ್ ಆಲ್ಸೋ. ಮತ್ತು ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಫಲಿತಾಂಶ ನೋಡಿದರೆ ನಗರದಲ್ಲಿ 59.45%, ಗ್ರಾಮಾಂತರದಲ್ಲಿ 59.95%. ಸಂಯೋಜನೆವಾರು ಕಾಂಬಿನೇಷನ್ ವೈಸ್ ಡೀಟೇಲ್ಸ್. ಸರ್ಕಾರಿ ಕಾಲೇಜಲ್ಲಿ ಕಲಾದು ರಿಸಲ್ಟ್ ಬಂದಿದೆ 57.17%, ಓವರ್ ಆಲ್ ರಿಸಲ್ಟ್ 54.11% ಫಾರ್ ಕಲಾ. ಇದು ಬರೀ ಫ್ರೆಷರ್ಸ್ ಕ್ಯಾಂಡಿಡೇಟ್ಸ್ದು ಅಲ್ವಾ ಮೇಡಮ್? ವಾಣಿಜ್ಯದಲ್ಲಿ ಸರ್ಕಾರಿ ಕಾಲೇಜ್ ರಿಸಲ್ಟ್ 69.42%, ಓವರ್ ಆಲ್ 71.66%. ವಿಜ್ಞಾನದಲ್ಲಿ 51.44%, ಓವರ್ ಆಲ್ 74%. ಮತ್ತು ಓವರ್ ಆಲ್ ಸರ್ಕಾರಿ ಕಾಲೇಜ್ ರಿಸಲ್ಟ್ 61.39% ಇದೆ. ಅನುದಾನಿದ್ದು 62.47 ಇದೆ. ಅನುದಾನ ರಹಿತ 72.84 ಇದೆ. ವಿಭಜಿತ ಬೈಫರ್ಕೇಟೆಡ್ ಕಾಲೇಜಸ್ 73.70 ಇದೆ. ಕಾರ್ಪೊರೇಷನ್ ಕಾಲೇಜ್ಗಳದ್ದು 57.17 ಇದೆ. ಓವರ್ ಆಲ್ ಫ್ರೆಷರ್ ಸ್ಟೂಡೆಂಟ್ಸ್ ಸ್ಕೋರ್ 68.29% ಇದೆ. ಜಾತಿವಾರ ವರ್ಗವಾರು ನೋಡಿದ್ರೆ ಎಸ್ಸಿ ಕ್ಯಾಟಗರಿಯಲ್ಲಿ ಪಾಸ್ ಪರ್ಸೆಂಟೇಜ್ 49.09%, ಎಸ್ಟಿ ಸ್ಟೂಡೆಂಟ್ಸ್ದಲ್ಲಿ ಪಾಸ್ ಪರ್ಸೆಂಟೇಜ್ 51.59%, ಕ್ಯಾಟಗರಿ 1 ಇಸ್ 57.55, ಕ್ಯಾಟಗರಿ 2A 64.01, 2B 54.75, 3A 67.26, 3B 62.58 and general category 65.88. ಮೀಡಿಯಂ ವೈಸ್ ಫಲಿತಾಂಶ ನೋಡಿದರೆ ಕನ್ನಡದಲ್ಲಿ 51.46 ಹಾಗೂ ಇಂಗ್ಲಿಷ್ನಲ್ಲಿ 66.06. ಸಂಯೋಜನೆವಾರು ಅತಿ ಹೆಚ್ಚು ಅಂಕ ಬಂದಿರೋ ಮಕ್ಕಳದು ಡೀಟೇಲ್ಸ್ ನೋಡಿದರೆ ಫಾರ್ ಕಲಾ ಸಂಯೋಜನೆ ಪರಿಶಿಷ್ಟ ಜಾತಿಯಲ್ಲಿ ಹೈಯೆಸ್ಟ್ ಸ್ಕೋರ್ ಇಸ್ 593, ಫಾರ್ ST ಇಟ್ ಇಸ್ 582, ಇತರರು 595. ವಾಣಿಜ್ಯ ಸಂಯೋಜನೆಯಲ್ಲಿ SC ಕ್ಯಾಂಡಿಡೇಟ್ ಹೈಯೆಸ್ಟ್ ಸ್ಕೋರ್ ಇಸ್ 593, STದಲ್ಲಿ 587, ಇತರರು 595. ಸೈನ್ಸ್ ಕಾಂಬಿನೇಷನ್ದಲ್ಲಿ SC ಕ್ಯಾಂಡಿಡೇಟ್ ಹೈಯೆಸ್ಟ್ ಸ್ಕೋರ್ ಇಸ್ 592, STದಲ್ಲಿ 589, ಇತರರು 597. ಸೊ ಈಗ ನಾವು ಏನು ಶ್ರೇಣಿಗಳು ಬಂದಿದೆ ಅದರಲ್ಲಿ ಒಟ್ಟಾರೆ ಮಕ್ಕಳದ್ದು ಡೀಟೇಲ್ಸ್ ನೋಡಿದರೆ ಡಿಸ್ಟಿಂಕ್ಷನ್ ದಟ್ ಈಸ್ 85% ಆ್ಯಂಡ್ ಮೋರ್ 54,692 ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ಫಸ್ಟ್ ಕ್ಲಾಸ್ದಲ್ಲಿ ಅತಿ ಹೆಚ್ಚು ಮಕ್ಕಳಿದ್ದಾರೆ, ದಟ್ ಈಸ್ 60 to 85%ದಲ್ಲಿ 2,13,611 ಮಕ್ಕಳಿದ್ದಾರೆ. ದ್ವಿತೀಯ ಸೆಕೆಂಡ್ ಕ್ಲಾಸ್ದಲ್ಲಿ ದಟ್ ಈಸ್ ಬಿಟ್ವೀನ್ 50 to 60%, 82,532 ಮಕ್ಕಳಿದ್ದಾರೆ. ಹಾಗೂ ಥರ್ಡ್ ಕ್ಲಾಸ್ ದಟ್ ಈಸ್ ಲೆಸ್ ದೆನ್ 50%ದಲ್ಲಿ 57,586 ಮಕ್ಕಳಿದ್ದಾರೆ.
ಮತ್ತು 100ಕ್ಕೆ 100ರಷ್ಟು ಅಂಕಗಳು ಗಳಿಸಿದ ಮಕ್ಕಳ ಸಂಖ್ಯೆ ಕನ್ನಡದಲ್ಲಿ 115, ಸಂಸ್ಕೃತದಲ್ಲಿ 420, ಭೂಗೋಳಶಾಸ್ತ್ರ 521, ಲೆಕ್ಕಶಾಸ್ತ್ರ 2917, ಸಂಖ್ಯಾಶಾಸ್ತ್ರ 943, ಭೌತಶಾಸ್ತ್ರ 772, ಕೆಮಿಸ್ಟ್ರಿ 1131, ಮ್ಯಾಥ್ಸ್ 3334 ಮತ್ತು ಬಿಸ್ನೆಸ್ ಸ್ಟಡೀಸ್ದಲ್ಲಿ 1368, ಕಂಪ್ಯೂಟರ್ ಸೈನ್ಸ್ದಲ್ಲಿ 1143. ವಿಕಲಚೇತನ ವಿದ್ಯಾರ್ಥಿಗಳ ಫಲಿತಾಂಶ ದೃಷ್ಟಿಮಾಂದ್ಯರು 247 ಮಕ್ಕಳು ಅದರಲ್ಲಿ ಹಾಜರಾಗಿದ್ದರು. 60.73% ರಿಸಲ್ಟ್ ಬಂದಿದ್ರೆ. ಶ್ರವಣ್ ಮತ್ತು ವಾಕ್ದೋಷ 111 ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ರು. 55.86% ರಿಸಲ್ಟ್ ಬಂದಿದೆ. ಆರ್ಥೋ 56% ರಿಸಲ್ಟ್ ಮತ್ತು ಡಿಸ್ಲೆಕ್ಸಿಯಾ 54.27% ರಿಸಲ್ಟ್. ಈಗ ಜಿಲ್ಲೆವಾರು ಶೇಕಡಾ ಫಲಿತಾಂಶ ನೋಡಿದರೆ ದಿಸ್ ಟೈಮ್ ದ ಟಾಪರ್ ಡಿಸ್ಟ್ರಿಕ್ಟ್ ಇಸ್ ದಕ್ಷಿಣ ಕನ್ನಡ 91.49% ರಿಸಲ್ಟ್ ಬಂದಿದೆ. ಸೆಕೆಂಡ್ ಉಡುಪಿ ಇದೆ, ಅದು 90.67% ಮತ್ತು ಥರ್ಡ್ ಇಸ್ ಕೊಡಗು, ಫೋರ್ತ್ ಇಸ್ ಉತ್ತರ ಕನ್ನಡ ಮತ್ತು ಫಿಫ್ತ್ ಇಸ್ ಶಿವಮೊಗ್ಗ. ಬಾಟಮ್ 5 ಜಿಲ್ಲೆ ನೋಡಿದರೆ ಚಿಕ್ಕೋಡಿ ಇಸ್ ಲಾಸ್ಟ್ 52.20%. ಅದಕ್ಕಿಂತ ಮುಂಚೆ ಬೀದರ್, ಕಲಬುರಗಿ, ಬೆಳಗಾವಿ ಮತ್ತು ಯಾದಗಿರಿ. ದೀಸ್ ಆರ್ ದ ಬಾಟಮ್ 5 ಡಿಸ್ಟ್ರಿಕ್ಟ್ಸ್. ಮ್ಯಾಲ್ ಪ್ರಾಕ್ಟೀಸಸ್ದಲ್ಲಿ ಈ ವರ್ಷ ಟೋಟಲ್ 17 ಕೇಸಸ್ ಆಫ್ ಮ್ಯಾಲ್ ಪ್ರಾಕ್ಟೀಸಸ್ ವರ್ ರಿಪೋರ್ಟೆಡ್ in districts like Belgavi, Bagalkot, Davangere, Chitradurga, Dharwad, Chamarajanagar, Mysore, Koppala. Total 17 malpractice cases were reported. Iga overall performance overall result nodidre ಗವರ್ಮೆಂಟ್ PU ಕಾಲೇಜ್ದಲ್ಲಿ ಓವರ್ ಅಂದರೆ ಇದರಲ್ಲಿ ಫ್ರೆಷರ್ಸ್, ರಿಪೀಟರ್ಸ್ ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಎಲ್ಲರದ್ದು ಡೀಟೇಲ್ಸ್ ಸೇರಿದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ದಲ್ಲಿ ಶೇಕಡಾವಾರು ಫಲಿತಾಂಶ 48.95%. ಆಮೇಲೆ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 55.78, ಅನುದಾನ ರಹಿತದಲ್ಲಿ 67.96, ಕಾರ್ಪೊರೇಷನ್ ಪದವಿ ಪೂರ್ವ ಕಾಲೇಜುಗಳಲ್ಲಿ 50.89 ಆ್ಯಂಡ್ ಬೈಫರ್ಗೇಟೆಡ್ದಲ್ಲಿ 65.82. ಓವರ್ ಆಲ್ ರಿಸಲ್ಟ್ ಇಸ್ 59.56. ಅದರಲ್ಲಿ ಶೇಕಡ 100 ಫಲಿತಾಂಶ ಮತ್ತು ಶೂನ್ಯ ಫಲಿತಾಂಶದ ವಿವರ. 100% ರಿಸಲ್ಟ್ ನೀಡಿರುವ ಗೌರ್ಮೆಂಟ್ ಕಾಲೇಜ್ 25, ಅನುದಾನಿತ 2, ಅನುದಾನ ರಹಿತ 41, ವಿವರ್ಜಿತ ಯಾವುದೂ ಇಲ್ಲ. ಟೋಟಲ್ 68 ಕಾಲೇಜಸ್ ಹ್ಯಾವ್ ಗಿವನ್ 100% ರಿಸಲ್ಟ್. ಶೂನ್ಯ ಫಲಿತಾಂಶ ನೀಡಿರುವ ಕಾಲೇಜುಗಳು ಸರ್ಕಾರಿ 3, ಅನುದಾನಿತ 3, ಅನುದಾನ ರಹಿತ 112, ಓವರ್ ಆಲ್ 118. ಸೊ ದಟ್ ಈಸ್ ದ ಓವರ್ ಆಲ್ ರಿಸಲ್ಟ್. ಈ ವರ್ಷ ಮೇ ಎಂಡ್ ಒಳಗಡೆ ಮಾರ್ಕ್ಸ್ ಕಾರ್ಡ್ ನಾವು ಎಲ್ಲ ಕಾಲೇಜಸ್ಗೆ ಕಳಿಸ್ಕೊಡ್ತೀವಿ. ಈಗ ಮಾರ್ಕ್ಸ್ ಕಾರ್ಡ್ದು ಏನು ಪ್ರಿಂಟಿಂಗ್ ಇದೆ ಅದು ರೀವ್ಯಾಲ್ಯೂಯೇಷನ್ ಸ್ಟೂಡೆಂಟ್ಸ್ ಬಿಟ್ಟು ಬಾಕಿ ಸ್ಟೂಡೆಂಟ್ಸ್ದು ಅದು ಪ್ರೊಸೆಸ್ ವಿಲ್ ಸ್ಟಾರ್ಟ್. ಸೊ ಅಲ್ಲಿಗೆ ಅವ್ರದ್ದು ಫೋಟೋಗಳಲ್ಲಿ ಏನು ವ್ಯತ್ಯಾಸ ಇದ್ರೆ ಅವ್ರ ಕಾಲೇಜ್ ವೆಬ್ಸೈಟ್ದಲ್ಲಿ ಕಾಲೇಜ್ ಪ್ರಿನ್ಸಿಪಲ್ಸ್ಗೆ ಅದು ನೋಡಲಿಕ್ಕೆ ನಾವು ಮತ್ತೊಮ್ಮೆ ಪೋರ್ಟಲ್ ಓಪನ್ ಮಾಡಿದ್ದೀವಿ. ಫ್ರಮ್ 2nd May to 10th of May ಪೋರ್ಟಲ್ ವಿಲ್ ಬಿ ಓಪನ್. ಯಾರ್ದು ಸ್ಟೂಡೆಂಟ್ಸ್ದು ಫೋಟೋ ತಪ್ಪಿದ್ರೆ ಅದು ಬದಲಾವಣೆ ಮಾಡಲಿಕ್ಕೆ 5 days ಕಾಲಾವಕಾಶ ಕೊಟ್ಟಿದ್ದೀವಿ. ದೆನ್ ಸ್ಕ್ಯಾನಿಂಗ್ ಮತ್ತು ರೀವ್ಯಾಲ್ಯೂಯೇಷನ್ಗೆ ಏನು ಫೆಸಿಲಿಟಿ ಇದೆ ಆನ್ಲೈನ್ ಪೋರ್ಟಲ್ ಅದನ್ನು ಈಗ ಓಪನ್ ಮಾಡ್ತೀವಿ. ಈ ಸಲ ಆನ್ಲೈನ್ ಪೇಮೆಂಟ್ಗೆ ಕೂಡ ಅವಕಾಶ ಕೊಟ್ಟಿದ್ದೀವಿ. ಉತ್ತರ ಪತ್ರಿಕೆ ಸ್ಕ್ಯಾನಿಂಗ್ ಪ್ರತಿಗಾಗಿ ಕೊನೆ ದಿನಾಂಕ 7th of May. ಸೊ ಸ್ಟೂಡೆಂಟ್ಸ್ ಅವ್ರ ರಿಸಲ್ಟ್ ನೋಡಿದ ಮೇಲೆ ಯಾರ್ಯಾರು ಸ್ಕ್ಯಾನಿಂಗ್ಗೆ ಅಪ್ಲೈ ಮಾಡಲಿಕ್ಕೆ ಇಷ್ಟಪಡ್ತಾರೆ ಫಾರ್ ದ್ಯಾಟ್ ಲಾಸ್ಟ್ ಡೇಟ್ ಇಸ್ 7th of May. ಹಾಗೂ ಮರು ಮೌಲ್ಯಮಾಪನ್ಗೆ ಲಾಸ್ಟ್ ಡೇಟ್ ಇಸ್ 14th of May. ಇದಕ್ಕೆ 1670 ರೂಪೀಸ್ ಶುಲ್ಕ ಇದೆ. ಅನುತ್ತೀರ್ಣ ಮಕ್ಕಳು ಏನಿದ್ದಾರೆ ಅವರು ಮರು ಮೌಲ್ಯಮಾಪನ ಫಲಿತಾಂಶಕ್ಕಾಗಿ ಕಾಯಬಾರ್ದು. ಅವರು ಆಗಲೇ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿರ್ತಾರೆ. ಸೊ ದೇ ಕ್ಯಾನ್ ಇಮಿಡಿಯೇಟ್ಲಿ ಅಪ್ಲೈ ಫಾರ್ ಇವನ್ ಸಪ್ಲಿಮೆಂಟರಿ ಎಕ್ಸಾಮ್. ಹಾಗೂ ಒಂದ್ಸತಿ ಅವರು ಮರು ಮೌಲ್ಯಮಾಪನದಲ್ಲಿ ನಿಗದಿಪಡಿಸಿರುವ ಅಂಕಗಳಿಗಿಂತ ಹೆಚ್ಚಿನ ಅಂಕಗಳು ಅಥವಾ ಕಡಿಮೆ ಅಂಕಗಳು ಬಂದಲ್ಲಿ ಅಂಕಗಳೊಂದಿಗೆ ಫಲಿತಾಂಶವನ್ನು ಪರಿಷ್ಕರಿಸಿ ಪ್ರಕಟಿಸಲಾಗುವುದು. ಮೊದಲೇ ಪಡೆದ ಅಂಕಗಳನ್ನು ಮರುಸ್ಥಾಪಿಸಲು ಅವಕಾಶವಿರುವುದಿಲ್ಲ. ಮರು ಮೌಲ್ಯಮಾಪನದ ಬಗ್ಗೆ ಮರು ಮೌಲ್ಯಮಾಪಕರು ತೆಗೆದುಕೊಂಡ ನಿರ್ಧಾರವೇ ಅಂತಿಮ. ಇದರ ಮೇಲೆ ಮರು ಪರಿಶೀಲನೆ ಅಥವಾ ಮೇಲ್ಮನವಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಮರು ಮೌಲ್ಯಮಾಪನದ ಮತ್ತು ಮರು ಎಣಿಕೆಯ ಫಲಿತಾಂಶವನ್ನು ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಮತ್ತು ರೀಟೋಟ್ಲಿಂಗ್ಗೆ ಯಾವುದೂ ಶುಲ್ಕ ಇರುವುದಿಲ್ಲ. ಸೊ ಅನುತ್ತೀರ್ಣ ಮಕ್ಕಳು ಏನು ಫೀಸ್ ತುಂಬುತ್ತಾರೆ ಅದಕ್ಕೆ ಕಡೆ ದಿನಾಂಕ 15th of May. ಕಾಲೇಜ್ ಪರೀಕ್ಷಾ ಶುಲ್ಕ ಒಂದು ಕಂತಿನ ಖಜಾನೆಯಲ್ಲಿ ಸಂದಾಯ ಮಾಡುವ ಕೊನೆ ದಿನಾಂಕ 16th of May. ಮತ್ತು DDPU ಕಚೇರಿಯಿಂದ ಕಡ್ಡಾಯವಾಗಿ ಸಲ್ಲಿಸಬೇಕಾದ ದಿನಾಂಕ 17th of May.
ಸೊ ಇದಕ್ಕೆ ವೇರಿಯಸ್ ಫೀಸ್ ಸ್ಟ್ಯಾಟ್ಯೂಟರಿ ಫೀಸ್ ಏನಿದೆ ಅದು ಕೊಟ್ಟಿದ್ದೀವಿ, ಮತ್ತು ರಿಸಲ್ಟ್ ಒಂದು ವೇಳೆ ಅವರು ತಿರಸ್ಕರಣ ಮಾಡೋದಿದ್ರೆ ಅದರದ್ದು ಕೊಟ್ಟಿದ್ದೀವಿ. ಈಗ ನಮ್ದು ಏನಿದೆ ಸಪ್ಲಿಮೆಂಟರಿ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಆನ್ 8th of June. From 8th of June to 20th of June. Today we are uploading the timetable also on the website. This will be the last opportunity. ಈಗ PCMB ಹೊರತುಪಡಿಸಿ, ಯಾಕಂದ್ರೆ ಈಗಾಗಲೇ PCMB ದಲ್ಲಿ ಓಲ್ಡ್ ಸ್ಕೀಮ್ ಇರೋದಿಲ್ಲ, PCMB ಹೊರತುಪಡಿಸಿ ಇತರೆ ವಿಷಯಗಳಿಗೆ ಓಲ್ಡ್ ಸ್ಕೀಮ್ದು ಇದು ಕೊನೆಯ ಅವಕಾಶ. ದಿಸ್ ಸಪ್ಲಿಮೆಂಟರಿ ಎಕ್ಸಾಮ್ ವಿಚ್ ಇಸ್ ಶೆಡ್ಯೂಲ್ಡ್ ಆನ್ 8th of June to 20th of June. ಇದಾದ್ಮೇಲೆ ವಿಶೇಷ ಸೂಚನೆಗಳು ಕೆಲವು ಪ್ರಿನ್ಸಿಪಲ್ಸ್ ಅವರು ಏನೇನು ಡಿಸ್ಕ್ರಿಪೆನ್ಸಿ ರಿಸಲ್ಟ್ ಇದ್ರೆ ಏನೇನು ಕ್ರಮ ಕೈಗೊಳ್ಬೇಕು ಅದ್ರ ಬಗ್ಗೆ ಡೀಟೇಲ್ಸ್ ನಾವು ಕೊಟ್ಟಿದ್ದೀವಿ. ಮತ್ತೆ ಕೊನೆಯಲ್ಲಿ ಇದು ಸಪ್ಲಿಮೆಂಟರಿ ಎಕ್ಸಾಮ್ಸ್ ಡೇಟ್ ಕೊಟ್ಟಿದ್ದೀವಿ. ಮೇಡಮ್ ಇದು ಥರ just 1 minute. ಮೇಡಮ್ ಟಾಪರ್ಸ್ ಮುಂದೆ ರಿಜಿಸ್ಟ್ರೇಷನ್ ಬರ್ಕೊಟ್ಟಿಲ್ಲ, ಎಲ್ಲರೂ ಒಂದೊಂದು ಕೊಡ್ತಾ ಇದ್ದಾರೆ. ರಿಜಿಸ್ಟರ್ ನಂಬರ್ ಇದೆಲ್ಲ ಕೊಟ್ಟಿದ್ದೆ, ನಮ್ಗೆ ಈಸಿ ಆಗೋದು. ಆಮೇಲೆ ಜಿಲ್ಲಾ ರಿಸಲ್ಟ್ ಏನು ಕ್ರಮ ಕೈಗೊಳ್ತಾರೆ ಮೇಡಮ್? ಯಾಕಾಗ್ತದೆ ಸರ್ಕಾರಿ ಕಾಲೇಜಲ್ಲೇ ಜಾಸ್ತಿ ಆಗ್ತದೆ, ಯಾಕಂದ್ರೆ ಝೀರೋ ರಿಸಲ್ಟ್ ಬಗ್ಗೆ ಈಗಾಗಲೇ ನಾವು ಸತತವಾಗಿ 3 ವರ್ಷದಲ್ಲಿ ಏನು ಝೀರೋ ರಿಸಲ್ಟ್ ತಗೊಂಡಿದ್ದಾರೆ ಅದು ನಾವು ಮುಚ್ಚಿದ್ದೀವಿ. ದಿಸ್ ಇಯರ್ 10 ಕಾಲೇಜಸ್ ಹ್ಯಾವ್ ಬಿನ್ ಕ್ಲೋಸ್ಡ್. ಈ ವರ್ಷ ಏನು ಬಂದಿದೆ ಅದನ್ನು ವಿ ವಿಲ್ ಟೇಕ್ ವಾಟ್ ಎವರ್ ನೆಸೆಸರಿ ಆಕ್ಷನ್ ಇಸ್ ರಿಕ್ವೈರ್ಡ್, ಅದು ನಾವು ತಗೊಳ್ತೀವಿ. So obviously the students have studied very hard this year. So the entire credit goes to the students and the teachers, lecturers who have guided them well. Ma'am, does this security teachers business help? Ma'am, so what else has helped? No, so Tanu, we have to analyze the result. ಈಗ ಅದನ್ನೇ ನಾವು ಕಂಪೈಲ್ ಮಾಡಿದ್ದೀವಿ ನಿನ್ನೆ. ಇದನ್ನು ಸಬ್ಜೆಕ್ಟ್ ವೈಸು ಮತ್ತು ಕಾಲೇಜ್ ವೈಸ್ ಅನಲೈಸ್ ಮಾಡಿದರೆ ವಿ ವಿಲ್ ಗೆಟ್ ಟು ನೋ ದ ಫರ್ದರ್ ಡೀಟೇಲ್ಸ್. ಬಟ್ ಮೇಲ್ನೋಟಕ್ಕೆ ಓವರ್ ಆಲ್ ಇಟ್ ಈಸ್ ಆಬ್ವಿಯಸ್ಲಿ. So after we analyze the result, we will be in a better position to say in a day or two. Ma'am, how does the security of the entire examination help? ಸೊ ನಮ್ದು ಎಕ್ಸಾಮ್ ಕಂಡಕ್ಟ್ ಮಾಡೋದಲ್ಲಿ ನಾವು ಏನು ಕರ್ನಾಟಕ ಸೆಕ್ಯೂರ್ ಎಕ್ಸಾಮಿನೇಷನ್ ಸಿಸ್ಟಮ್ ಅನ್ನು ಅಳವಡಿಸಿದ್ದೀವಿ. ಅದರಿಂದ ಆಸ್ ಯು ಹ್ಯಾವ್ ಸೀನ್ ಮ್ಯಾಲ್ ಪ್ರಾಕ್ಟಿಸಸ್ ವರ್ ಆಲ್ಸೋ ಸಬ್ಸ್ಟ್ಯಾನ್ಷಿಯಲಿ ಲೋ ಆ್ಯಂಡ್ ಓವರ್ ಆಲ್ ದೇರ್ ವರ್ ಅಕ್ರಮ ರಹಿತ ಎಕ್ಸಾಮ್ ಮಾಡಲಿಕ್ಕೆ ನಮಗೆ ಅನುಕೂಲ ಆಗಿದೆ. ಈ ವರ್ಷ ಸುಮಾರು 7% ಇನ್ಕ್ರೀಸ್ ಆಗಿದೆ. ಕಳೆದ ವರ್ಷದ್ದು ಕೂಡ ಪ್ರೆಸ್ ನೋಟ್ ವಿ ಹ್ಯಾವ್ ಕೆಪ್ಟ್ ಔಟ್ಸೈಡ್, ಅದು ಬೇಕಿದ್ರೆ ನೀವು ತಗೋಬಹುದು ಕಂಪ್ಯಾರಿಸನ್ಗೆ. ಖಾಸಗಿ ಮತ್ತು ಅನುದಾನಿತ ಆಯ್ತಲ್ಲ ಜೀರೋ ಆಕ್ಷನ್ ಗೌರ್ಮೆಂಟ್ ಕಾಲೇಜ್ಗಳು ಏನ್ ಮಾಡ್ತೀರಿ? ಅಲ್ಲ, ಗವರ್ಮೆಂಟ್ ಕಾಲೇಜಲ್ಲಿ ಸತತವಾಗಿ ಇರ್ತವೆ, ಗೌರ್ಮೆಂಟ್ ಬರಲೇಬೇಕಲ್ಲ. ಜೀರೋ ಅಂತಂದ್ರೆ ಏನಂತ ಸುಮ್ಮನೆ ಅನ್ನೆಸರಿ ಅಲ್ಲ. ಸೊ ಸತತವಾಗಿ 3 ವರ್ಷ ಯಾರು ಶೂನ್ಯ ಫಲಿತಾಂಶ ನೀಡಿದ್ರು ಅಂತ 10 ಕಾಲೇಜ್ಗಳದ್ದು ರಿಕಗ್ನಿಷನ್ ಈಗಾಗಲೇ ಕ್ಯಾನ್ಸಲ್ ಮಾಡಲಾಗಿದೆ. ಅದು ಪ್ರೈವೇಟ್ ಗೌರ್ಮೆಂಟ್? ಅದು ಎಲ್ಲ ಪ್ರೈವೇಟೇ. ಯಾಕೆಂದ್ರೆ ಸತತವಾಗಿ 3 ವರ್ಷ ಶೂನ್ಯ ಫಲಿತಾಂಶ ಗವರ್ಮೆಂಟ್ ಕಾಲೇಜ್ ಯಾವುದು ಬಂದಿಲ್ಲ. ಓಕೆ, ಸೊ ಈ ವರ್ಷ ಈಗ ಯಾವುದು 3 ಬಂದಿದೆ, ದಟ್ ಆಲ್ಸೋ ವಿ ಹ್ಯಾವ್ ಟು ಅನಲೈಸ್, ದೆನ್ ವಿ ವಿಲ್ ಹ್ಯಾವ್ ಟು ಟೇಕ್ ನೆಸೆಸರಿ ಆಕ್ಷನ್. That we will give you shortly. Last year to data. ಅದು ಮಾಹಿತಿ ಸದ್ಯಕ್ಕೆ ನನ್ನ ಹತ್ರ ಇಲ್ಲ, ನಾನು ತಗೊಂಡು ಕೊಡ್ತೀನಿ ನಿಮಗೆ. ಓಕೆ, ಸೊ ಈಗ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾವು ರಿಸಲ್ಟ್ಗೆ ಮಾತ್ರ ಸೀಮಿತವಾಗಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ. ತಾವು ಎಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. Thank you very much. PU
ರಿಸಲ್ಟ್ ಬಗ್ಗೆ ಈಗಾಗಲೇ ಶಿಖಾ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಭಾಗದಲ್ಲಿ ಹೆಚ್ಚು ಫಲಿತಾಂಶ ಬಂದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಒಟ್ಟು 4,08,421 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೇನೆ ಈ ಬಾರಿಯ ಒಟ್ಟು ಫಲಿತಾಂಶ 59.56% ಬಂದಿದೆ ಅಂತ ಕೂಡ ಹೇಳಿದ್ರು. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಸುಮಾರು 7% ಇನ್ಕ್ರೀಸ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಅನುದಾನ ರಹಿತ, ಅನುದಾನಿತ ಕಾಲೇಜು, ಸರ್ಕಾರಿ ಕಾಲೇಜು, ಪ್ರೈವೇಟ್ ಕಾಲೇಜು ಎಲ್ಲಾ ಕಾಲೇಜುಗಳಲ್ಲೂ ಟೋಟಲ್ ಫಲಿತಾಂಶ ಎಷ್ಟು ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಡೀಟೇಲ್ಸ್ ಅನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಜೂನ್ 8ಕ್ಕೆ ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇದೆ. ಜೂನ್ 8ರಿಂದ 20ನೇ ತಾರೀಕುವರೆಗೂ ಎಕ್ಸಾಮ್ ಇರುತ್ತೆ ಅಂತ ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ಮೇ ಎಂಡ್ ಒಳಗಡೆ ಮಾರ್ಕ್ಸ್ ಕಾರ್ಡ್ ಕೊಡುವಂತ ವ್ಯವಸ್ಥೆಯನ್ನ ಕೂಡ ನಾವೀಗಾಗಲೇ ಮಾಡ್ತೀವಿ. ಜೊತೆಗೆ ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕು ಅಂತಿದ್ರೆ 14 ಮೇ ಕಡೆಯ ದಿನಾಂಕ ಆಗಿದೆ. ಅಷ್ಟು ಒಳಗಡೆ ಯಾರಾದರೂ ಮರುಮೌಲ್ಯಮಾಪನವನ್ನ ಅರ್ಜಿ ಹಾಕೋದಾದ್ರೆ ಹಾಕಬಹುದು. ಅದಕ್ಕೂ ಕೂಡ ವೆಬ್ಸೈಟ್ನಲ್ಲಿ ನಾವೀಗಾಗಲೇ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಅಂದ್ರೆ 3 ಸರ್ಕಾರಿ ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ. ಜೊತೆಗೆ 3 ಅನುದಾನಿತ ಕಾಲೇಜಿನಲ್ಲೂ ಕೂಡ ಶೂನ್ಯ ಫಲಿತಾಂಶ, 112 ಅನುದಾನ ರಹಿತ ಕಾಲೇಜಿನಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ. ಅಂದ್ರೆ ಈ ಬಾರಿ ಒಟ್ಟಾರೆ 118 ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮುಂದಿನ ಕ್ರಮದ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಪ್ರಮುಖವಾಗಿ ಯಾವ್ಯಾವ ವಿಭಾಗದಲ್ಲಿ ಎಷ್ಟು ಪರ್ಸೆಂಟ್ನಷ್ಟು ರಿಸಲ್ಟ್ ಬಂದಿದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾದ್ರೆ ಕಲಾ ವಿಭಾಗದಲ್ಲಿ 45.13% ಫಲಿತಾಂಶ ಬಂದಿದೆ. ವಾಣಿಜ್ಯ ವಿಭಾಗದಲ್ಲಿ 63.64% ಫಲಿತಾಂಶ, ಹಾಗೆ ವಿಜ್ಞಾನ ವಿಭಾಗದಲ್ಲಿ 67.48% ಫಲಿತಾಂಶ ಬಂದಿದೆ. 2017-18ನೇ ಸಾಲಿನ ದ್ವಿತೀಯ ಪಿಯುಸಿಯ ಪರೀಕ್ಷಾ ಫಲಿತಾಂಶ ಪ್ರಕಟ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಿಯು ಬೋರ್ಡ್ನ ನಿರ್ದೇಶಕಿಯಾಗಿರುವಂತಹ ಸಿ ಶಿಖಾ ಅವರು ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಅಂದ್ರೆ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಅಂಕಗಳನ್ನ ಗಳಿಸಿದ್ದಾರೆ, ಶೇಕಡಾವಾರು ಪರ್ಸೆಂಟೇಜ್ ಅಂದ್ರೆ ಎಷ್ಟು ರೀತಿಯಲ್ಲಿ ಇದೆ, ಯಾವ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾಳೆ ಆಯಾ ಕಾಲೇಜಿನಲ್ಲಿ ಫಲಿತಾಂಶವನ್ನ ಕೂಡ ವಿದ್ಯಾರ್ಥಿಗಳು ಪಡ್ಕೊಳ್ಳಬಹುದು. ಫಲಿತಾಂಶವನ್ನ ಪ್ರಕಟ ಮಾಡಿ ಆಗಿದೆ. ವೆಬ್ಸೈಟ್ ನಲ್ಲಿ ಈಗಾಗಲೇ ಫಲಿತಾಂಶ ಲಭ್ಯ ಇದೆ. ವೆಬ್ಸೈಟ್ ಅಡ್ರೆಸ್ ಅನ್ನ ಕೂಡ ನಾವೀಗಾಗಲೇ ನೀವು ನಿಮ್ಮ ನ್ಯೂಸ್ 18 ಕನ್ನಡದ ಡಿಸ್ಪ್ಲೇನಲ್ಲಿ ನೋಡ್ತಾ ಇದ್ದೀರಾ. ಅಂದ್ರೆ ವೆಬ್ಸೈಟ್ ನಲ್ಲಿ ನೀವು ನಿಮ್ಮ ಫಲಿತಾಂಶವನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅವಕಾಶವನ್ನ ನಾವು ಕೂಡ ನಿಮಗೆ ಒದಗಿಸಿಕೊಡ್ತಾ ಇದ್ದೀವಿ. ಇನ್ನು ಓವರ್ ಆಲ್ ಆಗಿ ತೇರ್ಗಡೆಯ ಫಲಿತಾಂಶ 59.56% ಇದೆ. ಇದರಲ್ಲಿ ಹೊಸಬರು, ಪುನರಾವರ್ತಿ, ಖಾಸಗಿ ಅಭ್ಯರ್ಥಿಗಳು ಎಷ್ಟು ಪರ್ಸೆಂಟೇಜ್ನಲ್ಲಿ ತೇರ್ಗಡೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ಕೊಡಲಾಗಿದೆ. ಇವಾಗ ಏನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಲೋಕೇಶ್ ಕೊಡ್ತಾರೆ. ಲೋಕೇಶ್, ಈಗಾಗಲೇ ಸಿ ಶಿಖಾ ಅವರು ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಪಿಯು ರಿಸಲ್ಟ್ ಬಗ್ಗೆ. ಇನ್ನು ನಂತರದಲ್ಲಿ ಸಪ್ಲಿಮೆಂಟರಿ ಎಕ್ಸಾಮ್ ಆಗಿರಬಹುದು ಅಥವಾ ರಿವ್ಯಾಲ್ಯೂಯೇಷನ್ಗಾಗಿರ್ಬೋದು ಏನೆಲ್ಲ ಅವಕಾಶಗಳ ಬಗ್ಗೆ ಹೇಳಿದ್ದಾರೆ? ಪ್ರತಿಮಾ, ಖಂಡಿತ ಈಗಾಗಲೇ ಇವತ್ತು ಕುತೂಹಲದಿಂದ ಕಾಯ್ತಾ ಇದ್ದಂತ ಒಂದು ಪಿಯು ಫಲಿತಾಂಶ ಹೊರಗಡೆ ಬಿದ್ದಿದೆ ಅಂತ ಹೇಳ್ಬೋದು. ಸಾಕಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಮಿತಿಲಾಗಿರ್ತಕ್ಕಂಥ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಇಂದು ಪ್ರಕಟ ಆಗಿದೆ. ಇದರಲ್ಲಿ ಕಳೆದ ಬಾರಿಗಿಂತ 7% ಹೆಚ್ಚು ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದು. ಕಳೆದ ಬಾರಿ 52% ಫಲಿತಾಂಶವನ್ನು ಕಾಯ್ದುಕೊಂಡಿತ್ತು ಕರ್ನಾಟಕ ರಾಜ್ಯ. ಆದ್ರೆ ಈ ಬಾರಿ 59.56 56.56 ಫಲಿತಾಂಶ ಪಡೆದ ಮೂಲಕ 7% ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಈಗಾಗಲೇ ಈ ಹಿಂದೆ ಸಾಂಪ್ರದಾಯಿಕವಾಗಿ ಏನು ಬಾಲಕಿಯರೇ ಮೇಲುಗೈ ಸಾಧಿಸ್ತಿರೋ ನಿಟ್ಟಿನಲ್ಲಿ ಈ ಬಾರಿ ಕೂಡ 67% ಪಾಸ್ ಪರ್ಸೆಂಟೇಜ್ ಕೈಗೊಳ್ಳುವ ಮೂಲಕ ಒಂದು ಬಾಲಕಿಯರು ಈ ಬಾರಿ ಕೂಡ ಮೇಲ್ಗೈ ಕಾಯ್ದುಕೊಂಡಿದ್ದಾರೆ. ಇದರ ನಂತರ ಏನು ನಾಳೆಯಿಂದನೇ ಇವರು ಒಂದು ರಿವ್ಯಾಲ್ಯೂಯೇಷನ್ ಮತ್ತೆ ಒಂದು ಕರೆಕ್ಷನ್ಸ್ ಏನಿದೆ ಆ ಕರೆಕ್ಷನ್ಸ್ಗೆ ಅಪ್ಲೈ ಮಾಡಲು ಅವಕಾಶನ ನೀಡಲಾಗಿದೆ. ಅಂದ್ರೆ ಮೇ 14ನೇ ತಾರೀಕು ತನಕ ಇವರು ಅರ್ಜಿ ಸಲ್ಲಿಸಲು ಒಂದು ಅವಕಾಶನ ನೀಡಲಾಗಿದೆ. ಅಂದ್ರೆ ಏನೆಲ್ಲ ಒಂದು ಸಮಸ್ಯೆಗಳು ಎದುರಾಗಿದೆ, ಇನ್ನೊಂದು ಇವರು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಗಿಂತ ಕಡಿಮೆ ಬಂದಿದ್ದಂತ ಸಂದರ್ಭದಲ್ಲಿ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋದಾಗಿರ್ಬೋದು, ಇಲ್ಲಿ ರಿಸಲ್ಟ್ ನೀಡುವಂತ ಸಂದರ್ಭದಲ್ಲಿ ಹೆಸರಲ್ಲಿ ಮಿಸ್ಟೇಕ್ ಇರ್ತಕ್ಕಂಥದ್ದು, ಫೋಟೋದಲ್ಲಿ ಮಿಸ್ಟೇಕ್ ಇರ್ತಕ್ಕಂಥದ್ದು, ಈ ರೀತಿ ಏನೆಲ್ಲ ಗೊಂದಲಗಳಾಗಿದ್ರು ಕೂಡ 14ರ ತನಕ ಇವರು ಅರ್ಜಿ ಸಲ್ಲಿಸಬಹುದು. ಅದಾದ ನಂತರ ಏನೇ ಕರೆಕ್ಷನ್ ಗಳಿದ್ರು ಕೂಡ ಇವರು ಮಾಡ್ಕೊಳ್ಬಹುದು ಅಂತ ಹೇಳಲಾಗಿದೆ. ಇದರ ಜೊತೆಗೆ ಏನು ದಕ್ಷಿಣ ಕನ್ನಡ ಜಿಲ್ಲೆ ಈ ಬಾರಿ ಪ್ರಥಮ ಸ್ಥಾನ ಕಾಯ್ದುಕೊಂಡಿದೆ. ನಂತರ ಉಡುಪಿ, ಕೊಡಗು ಹೇಳೋದಾದ್ರೆ ಇನ್ನು ಬೆಂಗಳೂರು ನಗರ 9ನೇ ಸ್ಥಾನ. ಮಾಹಿತಿಗಾಗಿ ಮತ್ತೆ ಸಂಪರ್ಕ ಮಾಡ್ತೀವಿ. ಈ ಬಾರಿಯ ಪಿಯು ರಿಸಲ್ಟ್ ನ ಟಾಪರ್ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ರಾಜ್ಯಕ್ಕೆ ಫಸ್ಟ್ ಪ್ಲೇಸ್ ಅನ್ನ ಪಡೆದಿದ್ದಾರೆ ವಿದ್ಯಾರ್ಥಿನಿ ಸ್ವಾತಿ ಎಸ್. ಬಳ್ಳಾರಿಯ
ಕೊಟ್ಟೂರಿನ ಹಿಂದೂ ಕಾಲೇಜಿನ ವಿದ್ಯಾರ್ಥಿನಿ ಈಕೆ ಒಂದೇ ಕಾಲೇಜಿಗೆ 3 ಟಾಪ್ ರಿಸಲ್ಟ್ ಬಂದಿದೆ. ಅದರಲ್ಲಿ ರಾಜ್ಯಕ್ಕೆ ಫಸ್ಟ್ ಪ್ಲೇಸ್ ಅನ್ನ ಪಡೆದಿರುವಂತಹ ವಿದ್ಯಾರ್ಥಿನಿ ಸ್ವಾತಿ ಎನ್. ಕೊಟ್ಟೂರು PU ಕಾಲೇಜಿನ ವಿದ್ಯಾರ್ಥಿನಿ ಈಕೆ ಹಿಂದೂ ಕಾಲೇಜಿನ ವಿದ್ಯಾರ್ಥಿನಿ ಫಸ್ಟ್ ಪ್ಲೇಸ್ ಅನ್ನ ಪಡ್ಕೊಂಡಿದ್ದಾರೆ. ರಾಜ್ಯಕ್ಕೆ ಫಸ್ಟ್ ಪ್ಲೇಸ್ ಅನ್ನ ವಿದ್ಯಾರ್ಥಿನಿ ಸ್ವಾತಿ ಎಸ್ ಪಡ್ಕೊಂಡಿದ್ದಾರೆ. ಆದರೆ ಒಂದೇ ಕಾಲೇಜಿಗೆ ಇಲ್ಲಿ 3 ಟಾಪ್ ರಿಸಲ್ಟ್ ಬಂದಿದೆ. ಇನ್ನು ದ್ವಿತೀಯ ಸ್ಥಾನವನ್ನ ರಮೇಶ್ SV ಅನ್ನೋರು ಪಡ್ಕೊಂಡಿದ್ದಾರೆ. ಕಲಾ ವಿಭಾಗದಲ್ಲಿ 593 ಅಂಕವನ್ನ ಗಳಿಸಿದ್ದಾರೆ. ಇನ್ನು PU ಕಾಲೇಜಿನ ವಿದ್ಯಾರ್ಥಿನಿ ಸ್ವಾತಿ ಇಲ್ಲಿ ಟಾಪರ್ ಆಗಿದ್ದಾರೆ. 600 ಅಂಕಕ್ಕೆ 595 ಅಂಕವನ್ನ ಇವರು ಪಡೆದುಕೊಂಡಿದ್ದಾರೆ. ಇನ್ನು ದ್ವಿತೀಯ ಸ್ಥಾನದಲ್ಲಿರುವಂತಹ ರಮೇಶ್ SV ಕಲಾ ವಿಭಾಗದಲ್ಲಿ 593 ಅಂಕವನ್ನ ಪಡೆದುಕೊಂಡು ರಾಜ್ಯಕ್ಕೆ 2ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. PU ರಿಸಲ್ಟ್ನ ಟಾಪರ್ ಅಂದ್ರೆ ಈ ಬಾರಿ ಸ್ವಾತಿ ಎನ್. 600 ಅಂಕಕ್ಕೆ ಇವರು 595 ಅಂಕಗಳನ್ನ ಗಳಿಸಿದ್ದಾರೆ. ಆರ್ಟ್ಸ್ ಮೊದಲ 3 ಸ್ಥಾನ ಒಂದೇ ಕಾಲೇಜಿಗೆ ಸಿಕ್ಕಿರೋದನ್ನ ನಾವಿಲ್ಲಿ ಗಮನಿಸಬೇಕು. ಕಲಾ ವಿಭಾಗದ ವಿದ್ಯಾರ್ಥಿನಿ ಸ್ವಾತಿ ಎನ್ 595 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಇನ್ನು ಇದೇ ಕಾಲೇಜಿನ ರಾಜೇಶ್ಗೆ ದ್ವಿತೀಯ ಸ್ಥಾನ ಸಿಕ್ಕಿದೆ. ಕಲಾ ವಿಭಾಗದಲ್ಲಿ 593 ಅಂಕವನ್ನ ಗಳಿಸಿದ್ದಾರೆ. ಇನ್ನು ಗೊರವಾರ ಕಾವ್ಯಾಂಜಲಿ 588 ಅಂಕಗಳನ್ನ ಗಳಿಸಿದ್ದಾರೆ. ಅಂದ್ರೆ ಒಂದೇ ಕಾಲೇಜಿಗೆ 3 ಟಾಪರ್ ರಿಸಲ್ಟ್ ಬಂದಿದೆ. ಈ ಬಾರಿಯ PU ರಿಸಲ್ಟ್ ನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರುವುದು ಬಳ್ಳಾರಿಯ ಕೊಟ್ಟೂರಿನ ಹಿಂದೂ ಕಾಲೇಜಿನ ವಿದ್ಯಾರ್ಥಿನಿ. ಕಲಾ ವಿಭಾಗದಲ್ಲಿ 595 ಅಂಕಗಳನ್ನ ಇವರಿಲ್ಲಿ ಗಳಿಸಿದ್ದಾರೆ. ಕಲಾ ವಿಭಾಗದಲ್ಲಿ ಒಂದೇ ಕಾಲೇಜಿಗೆ ಇಲ್ಲಿ 3 ಟಾಪ್ ರಿಸಲ್ಟ್ ಬಂದಿದೆ. ದ್ವಿತೀಯ ಸ್ಥಾನದಲ್ಲಿ ರಾಜೇಶ್ ಇದ್ದಾರೆ. ಕಲಾ ವಿಭಾಗದಲ್ಲಿ ಇವರು ಪಡೆದುಕೊಂಡಿರೋದು 593 ಮಾರ್ಕ್ಸ್ ಪಡೆದುಕೊಂಡಿದ್ದಾರೆ. ಇನ್ನು ಗೊರವರ ಕಾವ್ಯಾಂಜಲಿ 588 ಅಂಕಗಳನ್ನ ಗಳಿಸಿದ್ದಾರೆ. ಇವರು ಕೂಡ ತೃತೀಯ ಸ್ಥಾನದಲ್ಲಿದ್ದಾರೆ. ಆದರೆ ವೆರಿ ಸ್ಪೆಷಲ್ ಅಂತ ಹೇಳೋದಾದ್ರೆ ಒಂದೇ ಕಾಲೇಜಿನ 3 ಕೂಡ ಇಲ್ಲಿ ಟಾಪರ್ ಆಗಿದ್ದಾರೆ. ರಾಜ್ಯದಲ್ಲಿ 3 ಸ್ಥಾನಗಳು ಕೂಡ ಒಂದೇ ಕಾಲೇಜಿಗೆ ಸಿಕ್ಕಿದೆ. ಯಾಕೆಂದ್ರೆ ಆರ್ಟ್ಸ್ ವಿಭಾಗದಲ್ಲಿ ಸ್ವಾತಿ ಟಾಪರ್ ಆಗಿದ್ದಾರೆ. ಅವರು 595 ಅಂಕಗಳನ್ನ ಪಡೆಯೋದ್ರ ಮುಖಾಂತರ. ಇನ್ನು ರಾಜೇಶ್ 593 ಅಂಕಗಳನ್ನ ಗಳಿಸಿ ಇವರು 2ನೇ ಸ್ಥಾನದಲ್ಲಿ ಇದ್ದಾರೆ. ಜೊತೆಗೆ 588 ಅಂಕಗಳನ್ನ ಗಳಿಸಿರುವಂತಹ ಕಾವ್ಯಾಂಜಲಿ 3ನೇ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಒಂದೇ ಕಾಲೇಜಿನ 3 ವಿದ್ಯಾರ್ಥಿಗಳು ಇಲ್ಲಿ ಟಾಪರ್ ಆಗಿದ್ದಾರೆ. PU ರಿಸಲ್ಟ್ ಅನೌನ್ಸ್ ಆಗಿದೆ. ಸಾಕಷ್ಟು ವಿದ್ಯಾರ್ಥಿಗಳ ಎದೆಯಲ್ಲಿ ಢವಢವ ಶುರುವಾಗಿತ್ತು. ಯಾಕೆಂದ್ರೆ ತುಂಬಾ ಮಂದಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಟಾಪರ್ ಆಗಬೇಕು, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಬೇಕು ಅಂತ. ಅಂಥವರಿಗೆಲ್ಲ ಈಗಾಗಲೇ ರಿಸಲ್ಟ್ ಲಭ್ಯ ಆಗಿದೆ. ತಮ್ಮ ರಿಸಲ್ಟ್ ನೋಡೋದ್ರಲ್ಲಿ ಎಲ್ಲರೂ ಕೂಡ ಈಗಾಗಲೇ ಬ್ಯುಸಿ ಆಗಿದ್ದಾರೆ. ಈಗಷ್ಟೇ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಯಾವ್ಯಾವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ, ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದವರು ಯಾರು ಅನ್ನೋದ್ರ ಬಗ್ಗೆ ನಾವು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. PU ಕಾಲೇಜು ವಿದ್ಯಾರ್ಥಿನಿ ಇದೀಗ ಸ್ವಾತಿ ಟಾಪರ್ ಆಗಿದ್ದಾರೆ. ಬಳ್ಳಾರಿಯ ಕೊಟ್ಟೂರಿನ ಹಿಂದೂ ಕಾಲೇಜಿನ ವಿದ್ಯಾರ್ಥಿನಿ ಕಲಾ ವಿಭಾಗದಲ್ಲಿ 600 ಅಂಕಗಳಿಗೆ 595 ಅಂಕಗಳನ್ನ ಪಡೆದುಕೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಹಾಗೇನೆ ಕಲಾ ವಿಭಾಗದಲ್ಲೇ ಇದೇ ಕಾಲೇಜಿನ ಮತ್ತೊಬ್ಬ ವಿದ್ಯಾರ್ಥಿ ರಾಜೇಶ್ 593 ಅಂಕಗಳನ್ನ ಗಳಿಸಿ 2ನೇ ಸ್ಥಾನದಲ್ಲಿದ್ದಾರೆ. ಹಾಗೆ ಇದೇ ಕಾಲೇಜಿನ ಮತ್ತೊಬ್ಬ ವಿದ್ಯಾರ್ಥಿನಿ ಕಾವ್ಯಾಂಜಲಿ 588 ಅಂಕಗಳನ್ನ ಪಡೆದುಕೊಂಡಿದ್ದಾರೆ, 3ನೇ ಸ್ಥಾನದಲ್ಲಿದ್ದಾರೆ. ಹಿಂದೂ ಕಾಲೇಜಿನ ಈ 3 ವಿದ್ಯಾರ್ಥಿಗಳು ರಾಜ್ಯದಲ್ಲೇ ಟಾಪರ್ ಆಗಿದ್ದಾರೆ. ಅಂದ್ರೆ ಈ 3 ಕೂಡ ಒಂದೇ ಕಾಲೇಜಿನ ವಿದ್ಯಾರ್ಥಿ ಅನ್ನೋದು ಸ್ಪೆಷಲ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಕಲಾ ವಿಭಾಗದಲ್ಲಿ ಇವರು ಈ ರೀತಿಯಾದಂತಹ ಸಾಧನೆಯನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ 3 ಒಂದೇ ಕಾಲೇಜಿನ ವಿದ್ಯಾರ್ಥಿಗಳು ಅನ್ನೋದು ವಿಶೇಷ. ಇಲ್ಲಿ PU ರಿಸಲ್ಟ್ ಅನೌನ್ಸ್ ಆಗಿರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಎಲ್ಲರೂ ಕೂಡ ಕುತೂಹಲಕ್ಕೆ ತೆರೆ ಬಿದ್ದಿದೆ. ವೆಬ್ಸೈಟ್ಗಳಲ್ಲಿ ರಿಸಲ್ಟ್ ಸಿಗ್ತಾ ಇದೆ. ಇನ್ನು PU ರಿಸಲ್ಟ್ನಲ್ಲಿ ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳೇ ಇಲ್ಲಿ ಮೇಲುಗೈ ಸಾಧಿಸಿರೋದು ಮತ್ತೊಂದು ವಿಶೇಷ. 2ನೇ ಸ್ಥಾನವನ್ನ ಇಲ್ಲಿ ರಮೇಶ್ ಪಡೆದುಕೊಂಡಿದ್ದಾರೆ. ಅವರ ತಾಯಿ ಅಂಗನವಾಡಿ ಶಿಕ್ಷಕಿ. ಇನ್ನು PU ರಿಸಲ್ಟ್ನಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮೇಲುಗೈ ಸಾಧಿಸಿರೋದು ಬಹಳ ಹೆಮ್ಮೆಯ ವಿಚಾರ ಅಂತ ಅನ್ನಿಸ್ಕೊಳ್ಳುತ್ತೆ. 2ನೇ ಸ್ಥಾನವನ್ನ ಪಡೆದುಕೊಂಡಿರೋದು ರಮೇಶ್ ಅವರ ತಾಯಿ ಅಂಗನವಾಡಿ ಶಿಕ್ಷಕಿಯಾಗಿದ್ದಾರೆ. ಒಂದ್ ಕಡೆ ವಿದ್ಯಾರ್ಥಿನಿಯರೇ
ಈ ಬಾರಿಯ ರಿಸಲ್ಟ್ ನಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ 7% ನಷ್ಟು ಇನ್ಕ್ರೀಸ್ ಕೂಡ ಆಗಿದೆ. ಅದರಲ್ಲಿ ಒಂದೇ ಕಾಲೇಜಿನ 3 ವಿದ್ಯಾರ್ಥಿಗಳು ಇಲ್ಲಿ ಟಾಪರ್ ಆಗಿದ್ದಾರೆ. ಬಳ್ಳಾರಿಯ ಕೊಟ್ಟೂರಿನ ಇಂದು ಕಾಲೇಜಿನ ವಿದ್ಯಾರ್ಥಿಗಳು 3 ಕೂಡ ಟಾಪರ್ ಲಿಸ್ಟ್ ನಲ್ಲಿ ಇದ್ದಾರೆ. ಸ್ವಾತಿ, ಹಾಗೇನೆ ರಮೇಶ್, ಹಾಗೇನೆ ಗೊರವರ ಕಾವ್ಯ ಅಂಜಲಿ. ಅದರಲ್ಲಿ 2ನೇ ಸ್ಥಾನವನ್ನ ಪಡೆದಿರುವಂತಹ ರಮೇಶ್ ತಾಯಿ ಅಂಗನವಾಡಿ ಶಿಕ್ಷಕಿ, ಅದು ಕೂಡ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳೇ ಈ ಬಾರಿ PU ರಿಸಲ್ಟ್ ನಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಈ ಬಾರಿಯ PU ರಿಸಲ್ಟ್ ನಲ್ಲಿ ವಿದ್ಯಾರ್ಥಿನಿಯರೇ ಮೇಲುಗೈಯನ್ನ ಸಾಧಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನ PU ಬೋರ್ಡ್ನ ನಿರ್ದೇಶಕಿ ಶಿಖಾ ಅವರು ಈಗಾಗಲೇ ಕೊಟ್ಟಿದ್ದಾರೆ. ಅಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯೋರಿಗೆ ಏನೆಲ್ಲ ಅವಕಾಶಗಳು ಇದೆ, ರಿವ್ಯಾಲ್ಯೂಯೇಷನ್ ಮಾಡೋದಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗುತ್ತೆ. ಅಂದ್ರೆ ಒಂದು ಸಬ್ಜೆಕ್ಟ್ಗೆ 1670 ರೂಪಾಯಿಯನ್ನ ಪೇ ಮಾಡಿ ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕಬಹುದಾಗುತ್ತೆ ಅನ್ನುವಂಥ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ತದನಂತರದಲ್ಲಿ ಈಗಾಗಲೇ ಎಲ್ಲಾ ವಿದ್ಯಾರ್ಥಿಗಳು, PU ವಿದ್ಯಾರ್ಥಿಗಳು ನಮ್ಮ ರಿಸಲ್ಟ್ ಎಷ್ಟು ಬಂದಿದೆ ಅಂತ ನೋಡೋ ಕಾತರದಲ್ಲಿದ್ದಾರೆ ಕೂಡ. ಎಲ್ಲರೂ ಕೂಡ ವೆಬ್ಸೈಟ್ ನಲ್ಲಿ ತಮ್ಮ ರಿಸಲ್ಟ್ ಅನ್ನು ನೋಡ್ತಾ ಇದ್ದಾರೆ. ಈಗ ಇಷ್ಟೊತ್ತು ನಾವು ಕಲಾ ವಿಭಾಗದಲ್ಲಿ ಟಾಪರ್ ವಿದ್ಯಾರ್ಥಿಗಳು ಯಾರ್ಯಾರು, ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಅನ್ನೋದನ್ನ ನೋಡಿದ್ವಿ. ಹಾಗೇನೆ ವಿಜ್ಞಾನ ವಿಭಾಗದಲ್ಲೂ ಕೂಡ ಟಾಪರ್ ಲಿಸ್ಟ್ ಲಭ್ಯ ಆಗ್ತಾ ಇದೆ. ವಿಜ್ಞಾನ ವಿಭಾಗದಲ್ಲಿ ಕೃತಿ ಮುಕ್ತಗಿ ರಾಜ್ಯಕ್ಕೆ ಫಸ್ಟ್ ಬಂದಿದ್ದಾರೆ. 597 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ವಿ ಸರ್ದಾರ್ ಪಟೇಲ್ ಕಾಲೇಜಿನ ವಿದ್ಯಾರ್ಥಿನಿ ಕೃತಿ ಮುಕ್ತಗಿ ಫಸ್ಟ್ ಪ್ಲೇಸ್ ನಲ್ಲಿದ್ದಾರೆ. ಅಂದ್ರೆ PU ರಿಸಲ್ಟ್ ನ ವಿಜ್ಞಾನ ವಿಭಾಗದಲ್ಲಿ ಇವರಿಗೆ ರಾಜ್ಯಕ್ಕೆ ಇವರು ಫಸ್ಟ್ ಬಂದಿದ್ದಾರೆ. 597 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. 600 ಅಂಕಗಳಿಗೆ ಬೆಂಗಳೂರಿನ ವಿ ಸರ್ದಾರ್ ಪಟೇಲ್ ಕಾಲೇಜಿನ ವಿದ್ಯಾರ್ಥಿನಿ ಕೃತಿ ಮುಕ್ತಗಿ ಫಸ್ಟ್ ಪ್ಲೇಸ್ ನಲ್ಲಿ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಕೊಟ್ಟೂರು ಕಾಲೇಜಿನ ಪ್ರಿನ್ಸಿಪಲ್ ಆಗಿರುವಂತಹ ವೀರಭದ್ರಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಕಾಲೇಜಿನ 3 ವಿದ್ಯಾರ್ಥಿಗಳು ಕಲಾ ವಿಭಾಗದಲ್ಲೇ 3 ಕೂಡ ಟಾಪರ್ ಆಗಿದ್ದಾರೆ. ಏನ್ ಅನ್ನಿಸ್ತಾ ಇದೆ? ಯಾವ ರೀತಿ ಖುಷಿ ಹಂಚ್ಕೊಳ್ತೀರಾ? ಮೇಡಮ್, ಅದ್ಭುತವಾಗಿರ್ತಕ್ಕಂಥ ಖುಷಿ ಕಾಣ್ತಾ ಇದ್ದೀನಿ ಮೇಡಮ್. ಲಾಸ್ಟ್ 3 years ಇಂದ ಸ್ಟೇಟ್ ಫಸ್ಟ್ ಆಗಿದ್ದೀವಿ ನಾವು. ಓಕೆ. ಈ ವರ್ಷ ನಮ್ಮ ಹುಡುಗರು ಫಸ್ಟ್ ಜೊತೆಗೆ ಸೆಕೆಂಡ್, ಥರ್ಡ್ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದಾರೆ. ಶ್ರಮ ವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮತ್ತೆ ಈ ಗೆಲುವಿಗೆ ಮುಖ್ಯ ಕಾರಣ ನಮ್ಮ ಸ್ಟಾಫ್ ಮೇಡಮ್. ಓಕೆ. ಅಂದ್ರೆ ಲಾಸ್ಟ್ ಟೈಮ್ ರಿಸಲ್ಟ್ ಗೆ ಕಂಪೇರ್ ಮಾಡಿದ್ರೆ ಈ ಸಲದಕ್ಕೂ ಏನಾದ್ರೂ ತುಂಬಾ ಡಿಫ್ರೆನ್ಸ್ ಇದೆಯಾ? ಇನ್ನು ಇನ್ಕ್ರೀಸ್ ಆಗಿದ್ಯಾ, ಹೇಗೆ? ಹೌದ್ರಿ ಮೇಡಮ್ ಅವರೇ, ಲಾಸ್ಟ್ ಇಯರ್ ನಮ್ ಕಾಲೇಜ್ ವಿದ್ಯಾರ್ಥಿನಿ 589 ಸ್ಟೇಟ್ ಹೈಯೆಸ್ಟ್ ಆಗಿತ್ತು. ಓಕೆ. ಚೈತ್ರ ಅಂತ. ಈ ವರ್ಷ 595 ಸ್ವಾತಿ ಹೈಯೆಸ್ಟ್ ಆಗಿದ್ದಾರೆ. ಓಕೆ. ನೆಕ್ಸ್ಟ್ ಕಾವ್ಯಾಂಜಲಿ ಮತ್ತೆ ರಮೇಶ್ ರೆಸ್ಪೆಕ್ಟಿವ್ ಆಗಿ 3 ಪ್ಲೇಸ್ ತಗೊಂಡಿದ್ದಾರೆ. ಓಕೆ. ಅಂದ್ರೆ ಲಾಸ್ಟ್ ಟೈಮ್ ಕೇವಲ ಒಬ್ಬ ವಿದ್ಯಾರ್ಥಿ ಹೆಸರಿಗೆ ಮಾತ್ರ ಈಗ ಫಸ್ಟ್ ಪ್ಲೇಸ್ ಅನ್ನೋದು ಸಿಕ್ಕಿತ್ತು. ಈ ಸಲ 3 ಕೂಡ ಸಿಕ್ಕಿದೆ ಒಂದೇ ವಿಭಾಗದಲ್ಲಿ, ಒಂದು ಕಾಲೇಜ್. ಓಕೆ. ಸೊ ಅಂದ್ರೆ ಬಹಳ ಖುಷಿ ಆಗುತ್ತೆ ನಿಮ್ಗೂ ಕೂಡ ಕಾಲೇಜಿನ ಪ್ರಿನ್ಸಿಪಲ್ ಆಗಿ, ಯಾಕೆಂದ್ರೆ 3 ಕೂಡ ನಿಮ್ದೇ ಕಾಲೇಜಿನ ವಿದ್ಯಾರ್ಥಿಗಳು ಒಂದೇ ವಿಭಾಗದಲ್ಲಿ ಬಂದಿದ್ದಾರೆ ಅಂತ ಅಂದ್ರೆ ಆ ವಿದ್ಯಾರ್ಥಿಗಳ ಶ್ರಮ ಜೊತೆಗೆ ನಿಮ್ಮ ಲೆಕ್ಚರರ್ಸ್ ಆಗಿರ್ಬೋದು, ಯಾವ ರೀತಿಯಾಗಿ ಅವರಿಗೆ ಪಾಠ ಪ್ರವಚನಗಳನ್ನ ಮಾಡ್ತಾ ಇದ್ರು, ಯಾವ ರೀತಿ ತೊಡಗಿಸ್ಕೊಳ್ತಾ ಇದ್ರು ಅಂತ. ಮೇಡಮ್, ನಿರಂತರವಾಗಿ ಅವರಿಗೆ ಕ್ಲಾಸಸ್ ಗಳು ತಗೊಂತಾ ಇದ್ವಿ. ಇವನ್ ಸಂಡೇ ಕೂಡ ಫೋಕಸ್ ಸಂಡೇ ಅಂತ ಕ್ಲಾಸ್ ಮಾಡ್ತಾ ಇದ್ವಿ.
ನವೆಂಬರ್ ತಿಂಗಳಿಂದ ಸುಮಾರು ಪ್ರಿಪರೇಟರಿ ಎಕ್ಸಾಮ್ಸ್ ಅನ್ನ ಮಾಡಿದೀವಿ. ಆನ್ಯುವಲ್ ಎಕ್ಸಾಮ್ ಬರೆಯೋದ್ರೊಳಗೆ ನಮ್ಮ ವಿದ್ಯಾರ್ಥಿಗಳಿಗೆ 8 ಪ್ರಿಪರೇಟರಿ ಬರೆದಿದ್ರು. ಸುಮಾರು 90 ಹುಡುಗರು ರೇಸ್ ಅಲ್ಲಿ ಇಟ್ಕೊಂಡಿದ್ವಿ ನಾವು. ಅದರಲ್ಲಿ 3 ಮೆಂಬರ್ಸ್ ಅಚೀವ್ ಮಾಡಿದ್ದಾರೆ. ಮೇ ಬಿ ಟಾಪ್ 10 ನಲ್ಲಿ ನಮ್ಮ 7 8 ಆಗಿದೆ ಮೇಡಮ್. ಸ್ವಲ್ಪ ಇನ್ನು ಕನ್ಫರ್ಮ್ ಆಗ್ತಾ ಇಲ್ಲ. ಅಂದ್ರೆ ಈಗ ಬೇರೆ ವಿಭಾಗದಲ್ಲಿ ಎಷ್ಟು ಅಂಕಗಳು ಬಂದಿದೆ ಅನ್ನೋದ್ರ ಬಗ್ಗೆ ಇಲ್ಲ ಮೇಡಮ್, ಅದ್ರ ಬಗ್ಗೆ ಇನ್ನೂ ಮಾಹಿತಿ ಗೊತ್ತಾಗಿಲ್ಲ. ಓಕೆ, ಓವರ್ ಆಲ್ ರಿಸಲ್ಟ್ ಈ ಸಲ ನಿಮ್ ಕಾಲೇಜ್ ಎಷ್ಟು ಅಂತ ಗೊತ್ತಾಗಿಲ್ಲ? ಇಲ್ಲ ಮೇಡಮ್, ಅಂದ್ರೆ ನಮ್ಗಿನ್ನು ಇಲಾಖೆಯಿಂದ ಅಧಿಕೃತವಾಗಿ ರಿಸಲ್ಟ್ ಶೀಟ್ ಬಂದಿಲ್ಲ ಮೇಡಮ್. ವೇಟ್ ಮಾಡ್ತಾ ಇದ್ದೀವಿ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಹಾಗೆ ಲೈನ್ ನಲ್ಲಿ ಮತ್ತೆ ನಿಮ್ ಜೊತೆ ಮಾತಾಡ್ತೀವಿ ವೀರಭದ್ರಪ್ಪ ಅವರೇ. ಹಾಗೇನೆ ಇಂದು ಕಾಲೇಜಿನ ಅಲ್ಲಿ ಕಲಾ ವಿಭಾಗದಲ್ಲಿ ಸೆಕೆಂಡ್ ಪ್ಲೇಸ್ ನಲ್ಲಿ ಇರುವಂತಹ ರಮೇಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವರೇ ನಮಸ್ತೆ, ಕಂಗ್ರಾಚ್ಯುಲೇಷನ್. ಥ್ಯಾಂಕ್ ಯು ಮಿಸ್. ಥ್ಯಾಂಕ್ ಯು. ರಮೇಶ್ ಅವರೇ, ಏನ್ ಹೇಳ್ತೀರಾ? ಖುಷಿ ತುಂಬಾ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ, ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಮಿಸ್ ಎಲ್ಲ ನಮ್ಮ ಅಮ್ಮನ ಮಿಸ್ ಎಲ್ಲ. ಯಾರಿಗೆ? ನಮ್ಮ ತಾಯಿ ಮಿಸ್ ಎಲ್ಲ. ಓಕೆ, ಸೊ ಯಾವ ರೀತಿಯಾಗಿ ಸ್ಟಡೀಸ್ ನಲ್ಲಿ ತೊಡಗಿಸ್ಕೊಳ್ತಾ ಇದ್ರಿ? ನಿಮ್ಮ ಡೆಡಿಕೇಶನ್ ಎಷ್ಟೊಂದು ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ಮಿಸ್? ಅಲ್ಲ, ನಿಮ್ಮ ಖುಷಿ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ನಿಮಗೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಬರೀ ನಮ್ಮ ತಾಯಿಗೆ ಒಂದು ರೀತಿಯಾಗಿ ಇದನ್ನ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಪ್ರಿನ್ಸಿಪಲ್ ಕೂಡ ಲೈನ್ ನಲ್ಲಿ ಇದ್ದಾರೆ, ಮಾತಾಡ್ಬೋದು ನೀವು ಅವ್ರ ಜೊತೆ. ವೀರಭದ್ರಪ್ಪ ಅವರೇ, ನಿಮ್ ಕಾಲೇಜಿನ ಸ್ಟೂಡೆಂಟ್ ಲೈನ್ ನಲ್ಲಿ ಇದ್ದಾರೆ, ಮಾತಾಡಿ. ಕಂಗ್ರಾಚುಲೇಷನ್ ಕಣಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನಗೆ ಗೊತ್ತಿತ್ತು ಕಣ, ನಿಮ್ದು ತಂದೆ ಇಲ್ಲ, ನಿಮ್ ತಾಯಿಯರ ಶ್ರಮದಿಂದ ಅವ್ರ ಕನಸನ್ನ ನನಸು ಮಾಡಿದ್ಯಾ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೇಗ ಬರ್ಬೇಕು ಕಾಲೇಜ್ ಸರ್. ಯಾವ ಬರ್ಬೇಕು ಈಗ ಬಾ. ಇವಾಗ ಬರ್ಬೇಕೇನು ಸರ್? ರಮೇಶ್ ಅವರೇ, ನಿಮ್ಮ ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರೆ ಕಾಲೇಜ್ ಹತ್ರಕ್ಕೆ ಇವಾಗ್ಲೇ ಬಾ ಅಂತ ಹೇಳ್ತಾ ಇದ್ದಾರೆ, ಹೊರಡ್ತಿದ್ದೀರಾ? ಹಾ ಮಿಸ್. ತಾಯಿನೂ ಕರ್ಕೊಂಡು ಹೋಗ್ತೀರಾ? ಹಾ ಮಿಸ್, ತಾಯಿನ ಕರ್ಕೊಂಡು ಬರ್ತೀನಿ. ಓಕೆ ಓಕೆ, ನಿಮ್ಮ ಪರಿಶ್ರಮದ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಅಭ್ಯಾಸವನ್ನ ಮಾಡಿದ್ರಿ? ಇಷ್ಟೊಂದು ಡೆಡಿಕೇಶನ್ ಇದ್ದಿದ್ದಕ್ಕೇನೆ ನೀವು ಈ ಸಾಧನೆ ಮಾಡೋದಕ್ಕೆ ಆಗಿದ್ದು. ಆ ಅನುಭವಗಳ ಬಗ್ಗೆ ಹೇಳೋದಾದ್ರೆ, ಆ ಪ್ರಾಕ್ಟೀಸ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅದೇನು ಮಿಸ್, ಎಲ್ಲಾ ತರದಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಮಿಸ್ ನಾನು. ಅದೇ ರೀತಿ ಚೆನ್ನಾಗಿ ಎಕ್ಸಾಮ್ ಬರ್ದೆ ಮಿಸ್. ನನ್ಗೊಂದು ಕಾನ್ಫಿಡೆನ್ಸ್ ಇತ್ತು ಮಿಸ್. ಅಂದ್ರೆ ಇದು ನೀವು ಎಕ್ಸ್ಪೆಕ್ಟೇಷನ್ ಎಷ್ಟು ಇಟ್ಕೊಂಡಿದ್ರಿ ಅಷ್ಟೇ ಬಂದಿದ್ಯಾ? ಇನ್ನು ಜಾಸ್ತಿ ಬರ್ಬೇಕಾಗಿತ್ತಾ, ಹೇಗೆ? ಇಲ್ಲ ಮಿಸ್, ನಾನು ಟಾಪ್ 3 ರ್ಯಾಂಕ್ ನಲ್ಲಿ ಬರ್ತಂತ ಗೆಸ್ಟ್ ಮಾಡಿದ್ದೆ ಮಿಸ್. ಹಂಗೆ ಆಯ್ತು. ಟಾಪ್ 3 ಅಂತ ಅನ್ಕೊಂಡಿದ್ರಿ, ಈಗ ಟಾಪ್ 2 ಲಿಸ್ಟ್ ನಲ್ಲಿ ಇದ್ದೀರಾ? ಹಾ ಮಿಸ್. ಓಕೆ, ನಿಮ್ ತಾಯಿಗೆ ಹೇಳಿದ್ರ ವಿಷಯನಾ? ಹಾ ಮಿಸ್, ನಮ್ ತಾಯಿ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಓಕೆ, ಏನ್ ಹೇಳ್ತಾರೆ ರಿಸಲ್ಟ್ ಗೊತ್ತಾದ ತಕ್ಷಣ? ತುಂಬಾ ಖುಷಿ ಆಗಿದ್ದಾರೆ. ಈಗಾಗ್ಲೇ ಸ್ವೀಟ್ ಹಂಚೋದಕ್ ಶುರು ಮಾಡಿದೀರಾ ಅನ್ಸುತ್ತೆ ಅಕ್ಕಪಕ್ಕದವ್ರಿಗೆಲ್ಲ? ಹಾ ಆಯ್ತಾಯ್ತು. ಓಕೆ, ರಮೇಶ್ ಅವರೇ, ಹೇಳ್ರಿ. ನಿಮ್ ತಾಯಿಗೆ ಹತ್ರ ಫೋನ್ ಕೊಡಿ ನೀವು ಇವಾಗ. ಹಲೋ, ನಮಸ್ತೆ, ನಿಮ್ಮ ಹೆಸರು? ಹಲೋ ಅಮ್ಮ, ನಿಮ್ ಹೆಸರೇನು? ಹಲೋ ಹಲೋ ಹಲೋ, ಮಾತಾಡಿ, ನಿಮ್ ಹೆಸರು ಹೇಳಿ ಅಮ್ಮ. ಹಲೋ, ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ, ನಿಮ್ ಹೆಸರು? ನಮ್ಮ ಹೆಸರು ವರಲಕ್ಷ್ಮಿ ಅಂತ ಮೇಡಮ್ ಅವರೇ. ಓಕೆ, ವರಲಕ್ಷ್ಮಿ ಅವರೇ, ನಿಮ್ಮ ಮಗ ಕಾಲೇಜ್ಗೆ ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ, ಜೊತೆಗೆ ಕಾಲೇಜ್ಗೂ ಕೂಡ ಅಲ್ಲ ಇಡೀ ರಾಜ್ಯಕ್ಕೆ ಕೂಡ ಸೆಕೆಂಡ್ ಪ್ಲೇಸ್ ನಲ್ಲಿ ಇದ್ದಾರೆ PU ರಿಸಲ್ಟ್ ನಲ್ಲಿ. ಏನಂತ ಅನಿಸ್ತಾ ಇದೆ? ದೇವ್ರ ಮೇಡಮ್ ಅವರೇ. ಅವ್ರು ಹೇಳ್ತಿದ್ದಾರೆ ಎಲ್ಲದಕ್ಕೂ ಕಾರಣ ನಮ್ಮ ಅಮ್ಮನೇ, ಅದರಿಂದನೇ ಈ ಸಾಧನೆ ಮಾಡೋದಕ್ಕಾಯ್ತು ಅಂತ ಹೇಳ್ತಾ ಇದ್ದಾರೆ. ಹ್ಞೂನ್ರಿ ಮೇಡಮ್. ಯಾವ ರೀತಿ ಓದ್ತಾ ಇದ್ರು ಮನೇಲಿ? ಯಾವಾಗ್ಲೂ ಓದೋದ್ ಮಾಡ್ತಾ ಇದ್ರಾ? ಯಾವ ರೀತಿ ಆಕ್ಟಿವಿಟೀಸ್ ನಲ್ಲಿ ಇದ್ರು ಅವರು? ಎಲ್ಲ ರೀತಿಯಲ್ಲಿ ಭಾಗವಹಿಸಿದ್ ಮೇಡಮ್ ಅವರೇ. ಚೆನ್ನಾಗಿ ಓದ್ತಿದ್ದೆ, ಎಲ್ಲದರಲ್ಲಿ ಭಾಗವಹಿಸಿದ್ದೆ ಮೇಡಮ್ ಅವರೇ. ಸಪೋರ್ಟ್ ಮಾಡ್ತಾ ಇದ್ರಿ ನೀವು ತುಂಬಾನೇ? ಹ್ಞೂನ್ರಿ ಮೇಡಮ್ ಅವರೇ. ಅಂದ್ರೆ ಏನ್ ಮಾಡ್ಬೇಕು ಮಗ ಮುಂದೆ ಅಂತ ಆಸೆ ಇದೆ ನಿಮ್ಗೆ? ನಿಮ್ಮೆಲ್ಲರೂ ಯಾವ ರೀತಿ ನಮಗೆ ಸೂಚನೆ ಕೊಡ್ತಾರೆ ಅದನ್ನ ಮಾಡ್ತಾರೆ ಮೇಡಮ್ ಅವರೇ. ಅಂದ್ರೆ ಮನೇಲಿ ತುಂಬಾ ಓದ್ತಾ ಇದ್ರು ಅಂತ ಅವರು ಕೂಡ ಹೇಳ್ತಾ ಇದ್ರು. ಅಂದ್ರೆ ಎಷ್ಟರ ಮಟ್ಟಿಗೆ ಡೆಡಿಕೇಶನ್ ತಮ್ಮನ್ ತಾವು ತೊಡಗಿಸ್ಕೊಂಡಿದ್ರು ಅಂತ? ಈಗ ನೀವು ಅದು ಇದು ಕೆಲಸಗಳನ್ನ ಹೇಳ್ತಾ ಇದ್ರಾ, ಇಲ್ಲ ಮಗ ಓದ್ಲಿ ಚೆನ್ನಾಗಿ ಅನ್ಕೊಂಡು ಪೂರ್ತಿ ಓದೋದಕ್ಕೇನೆ ಬಿಟ್ಬಿಡ್ತಾ ಇದ್ರಾ, ಹೇಗೆ? ಇಲ್ಲ ಮೇಡಮ್ ಅವರೇ, ಮನೆ ಕೆಲಸನೂ ಮಾಡ್ತಿದ್ದೆ ಮೇಡಮ್ ಅವರೇ. ಅಕ್ಕಪಕ್ಕದವ್ರು ಏನ್ ಹೇಳ್ತಿದ್ದಾರೆ ಈಗ ರಿಸಲ್ಟ್ ಗೊತ್ತಾದ ಮೇಲೆ? ಎಲ್ಲಾರು ಖುಷಿ ಪಡ್ತಾರೆ ಮೇಡಮ್ ಅವರೇ. ಅಧ್ಯಕ್ಷರು ಫೋನ್ ಮಾಡಿದ್ರಿ ಮೇಡಮ್ ಅವರೇ, ಪಂಚಾಯತ್ ಅಧ್ಯಕ್ಷರು. ಓ, ಎಲ್ಲ ಫೋನ್ ಮಾಡ್ತಿದ್ದಾರೆ ಈಗ, ಅದು ಕೂಡ ಬಿಸಿ ಆಗಿದ್ದೀರಾ? ಹೌದ್ರಿ ಮೇಡಮ್ ಅವರೇ. ಒಬ್ನೇ ಮಗನಾ? ಒಬ್ಬ ಮಗಳು ಮೇಡಮ್. ಓಕೆ, ಮಗಳೇನ್ ಮಾಡ್ತಿರೋದು? ಮಗಳು D.Ed ಮಾಡ್ತಿದ್ದಾಳೆ ಮೇಡಮ್ ಅವರೇ, ಟೀಚರ್ ಟ್ರೈನಿಂಗ್. ಓಕೆ ಓಕೆ, ಸೊ ಈಗ ಮಗ ಏನಾಗ್ಬೇಕು ಅಂತ ಆಸೆ, ಏನಾದ್ರು ಕನ್ಸಿಟ್ಕೊಂಡಿದ್ದೀರಾ? ಮೇಡಮ್ ಅವರೇ, ದೇವ್ರದ್ದು ಮೇಡಮ್ ಅವರೇ, ಮುಂದೆ ಹೇಳಕ್ ಬರುತ್ತೆ ಮೇಡಮ್ ಅವರೇ.
ಅಂದ್ರೆ ಮಗನ್ಗೆ ಬಿಟ್ಟ ವಿಚಾರ, ಇನ್ನು ಏನ್ ಓದ್ತೀನಿ ಅಂತ ಹೇಳಿದ್ರು ಓದ್ಸೋದಕ್ಕೆ ರೆಡಿ ಇದ್ದೀರಾ ನೀವು? ಹ್ಞೂ ಮೇಡಮ್. ಓಕೆ, ಅಂದ್ರೆ ಈಗ ಅಂಗನವಾಡಿ ಶಿಕ್ಷಕಿ ಕೂಡ ಆಗಿದ್ದೀರಾ ನೀವು. ಅಷ್ಟೊಂದು ಮಟ್ಟಿಗೆ ಸಾಧ್ಯ ಆಗೋದಿಲ್ಲ ಅಂತ ಕೂಡ ಕೆಲವರು ಹೇಳ್ತಾರೆ. ಅಷ್ಟೊಂದು ಓದಿಸ್ತೀಯಾ, ಎಲ್ಲಿಂದ ದುಡ್ಡು ತರ್ತೀಯಾ ಅಂತೆಲ್ಲ ಮಾತಾಡ್ತಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಓಕೆ, ಒಳ್ಳೇದಾಗ್ಲಿ ವರಲಕ್ಷ್ಮಿ ಅವರೇ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ರಮೇಶ್, ಒನ್ಸ್ ಅಗೇನ್ ಕಂಗ್ರಾಟ್ಸ್ ಹೇಳ್ತೀವಿ, ಜೊತೆಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಈಗಾಗಲೇ ರಮೇಶ್ ಅವರ ತಾಯಿ ಕೂಡ ತುಂಬಾ ಖುಷಿಯಲ್ಲಿದ್ದಾರೆ. ಖುಷಿಲಿ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ತುಂಬಾ ಮಂದಿ ಕಾಲ್ ಮಾಡಿ ಅವರಿಗೂ ವಿಶ್ ಮಾಡ್ತಾ ಇದ್ದಾರೆ, ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಗ ಸೆಕೆಂಡ್ ಪ್ಲೇಸ್ ನಲ್ಲಿ ಇದ್ದಾರೆ ರಾಜ್ಯಕ್ಕೆ ಅಂತ ಅಂದಾಗ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಏನ್ ಓದಿದ್ರು ಓದಿಸೋದಕ್ಕೆ ನಾನು ರೆಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಕಾಲೇಜಿನ ಪ್ರಿನ್ಸಿಪಲ್ ಕೂಡ ಹರ್ಷ ವ್ಯಕ್ತಪಡಿಸಿದ್ರು.